ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 2004ರಲ್ಲಿ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿ ಹಾಕಿತ್ತು. ಏನಂತ? ಕರ್ನಾಟಕದ 865 ಗ್ರಾಮ ನಗರ ಪಟ್ಟಣ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ. 2004ರಲ್ಲಿ 25 ವರ್ಷಗಳ ಹಿಂದೆ ಹಾಕಿದ್ದಂಥ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬರುತ್ತೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ ಇದು ಯಾವಾಗಲೂ ಕೂಡ ಜ್ವಲಂತ ಸಮಸ್ಯೆಯಾಗಿ ಜೀವಂತವಾಗಿ ಉಳಿದುಬಿಟ್ಟಿದೆ. ಕರ್ನಾಟಕದ ಕೆಲ ಪ್ರದೇಶಗಳು, ಅದರಲ್ಲೂ 865 ಅಂತ ಹೇಳ್ತಾ ಇದೆ ಮಹಾರಾಷ್ಟ್ರ, ಬೆಳಗಾವಿ, ಕಾರವಾರ ಭಾಗ ಮತ್ತು ಕೆಲವೊಂದಿಷ್ಟು ಹಳ್ಳಿಗಳು, ಜತ್ತಿ ಆಗಿರ್ಬೋದು, ಕೆಲವು ಸಂಕೇಶ್ವರದ ಕೆಲ ಭಾಗಗಳು ಸೇರಿದಂತೆ ಎಲ್ಲವೂ ಕೂಡ ನಮ್ಮದು ಅನ್ನೋದು ಅವ್ರದ್ದು ವಾದ. ಹೀಗಾಗಿ ಅವರು ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅದರ ಅರ್ಜಿ ವಿಚಾರಣೆ ಇವತ್ತು ಬರುತ್ತೆ. 2004ರಲ್ಲಿ ಹಾಕಿದ್ದು ಅದು ತಿರಸ್ಕಾರ ಆಗುತ್ತೋ ಪುರಸ್ಕಾರ ಆಗುತ್ತೋ ಅನ್ನೋದ್ರ ಬಗ್ಗೆ ಇವತ್ತು ನಿರ್ಧಾರ ಆಗುತ್ತೆ. ಕರ್ನಾಟಕದ ಪರವಾಗಿ ನಿಶಾಂತ್ ಪಾಟೀಲ್ ವಾದ ಮಾಡ್ತಾರೆ. ಗಡಿ ವಿವಾದ ಅರ್ಜಿಯನ್ನು ತಿರಸ್ಕರಿಸುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ. 25 ವರ್ಷಗಳ ಹಿಂದೆ ಆಗ್ತಾ ಇರುವಂಥ ಬೆಳವಣಿಗೆ. ಕರ್ನಾಟಕ ಸರ್ಕಾರದ ವಾದ ಏನು ಅಂತ ಹೇಳಿದ್ರೆ, ಗಡಿ ವಿವಾದದ ಅಂದರೆ ಗಡಿ ರೇಖೆಯನ್ನು ತೀರ್ಮಾನ ಮಾಡುವಂತಹ ಅಧಿಕಾರ ಇರೋದು ಕೇವಲ ಸಂಸತ್ತಿಗೆ ಮಾತ್ರ. ಸಂಸತ್ತು ಮಾತ್ರ ಅದನ್ನು ನಿರ್ಧಾರ ಮಾಡಬೇಕು ಹೊರತು ಕೋರ್ಟ್ಗಳಲ್ಲ ಅಂತ. ಹೀಗಾಗಿ ಈ ಅರ್ಜಿ ವಿಚಾರಣೆ ಬಾಕಿನೇ ಉಳಿದಿತ್ತು. ಇದೀಗ ಅದರ ಅರ್ಜಿ ವಿಚಾರಣೆ ಬರುತ್ತೆ. ಒಂದು ವೇಳೆ ಮಹಾರಾಷ್ಟ್ರದ ಅರ್ಜಿಗೆ ಪುರಸ್ಕಾರ ಏನಾದರೂ ಸಿಕ್ಕರೆ ಮತ್ತೆ ವಾದ ಪ್ರತಿವಾದಗಳಾಗುತ್ತೆ. ಕರ್ನಾಟಕವು ಕೂಡ ವಾದವನ್ನು ಮಂಡನೆ ಮಾಡಬೇಕು. ಹೇಗೆ ಬೆಳಗಾವಿ ನಮ್ದಾಗುತ್ತೆ, ಕಾರವಾರ ನಮ್ದಾಗುತ್ತೆ, ಬೇರೆ ಬೇರೆ ಅವು ಯಾವ್ಯಾವ ಪ್ರದೇಶಗಳು ಇದ್ದೇವೆ ಅಂತ ಹೇಳ್ತಾ ಇದ್ದೆ. ಒಂದು ವೇಳೆ ಈ ಅರ್ಜಿ ಏನಾದರೂ ತಿರಸ್ಕಾರ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ, ಒಂದು ವೇಳೆ ಅರ್ಜಿ ತಿರಸ್ಕಾರ ಆದರೆ ಮಹಾರಾಷ್ಟ್ರಕ್ಕೆ ದೊಡ್ಡ ಹಿನ್ನಡೆ ಇದು. ಯಾಕಂದರೆ ಮಹಾಜನ್ ಆಯೋಗ ವರದಿ ಬಂದಿದೆ, ಅದನ್ನು ತಯಾರು ಮಾಡಿದವರು ಅಥವಾ ಅದನ್ನು ಮಾಡಬೇಕು ಅಂತ ಹೇಳಿದವರು ಕೂಡ ಮಹಾರಾಷ್ಟ್ರದವರು. ಅದಾದ ನಂತರ ಆ ವರದಿ ಸಿಕ್ಕ ನಂತರ ಯಾವ್ಯಾವ ಪ್ರದೇಶಗಳು ಕರ್ನಾಟಕಕ್ಕೆ, ಯಾವ್ಯಾವ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಅನ್ನೋದ್ರ ಬಗ್ಗೆ ಅದರಲ್ಲಿ ಸವಿಸ್ತಾರವಾಗಿ ವರದಿಯನ್ನು ಸಲ್ಲಿಸಲಾಗಿತ್ತು. ಮಹಾರಾಷ್ಟ್ರ ಒಪ್ಕೊಳ್ಳಿಲ್ಲ. ಯಾಕಂದರೆ ಅವರು ಬಯಸಿದ್ದಂತಹ ಪ್ರದೇಶಗಳು ಕರ್ನಾಟಕಕ್ಕೆ ಸೇರಿದ್ದು ಅಂತ ವರದಿಯಲ್ಲಿ ಹೇಳಲಾಗಿತ್ತು. ಹೀಗಾಗಿ ಆ ವರದಿಯನ್ನು ಮಹಾರಾಷ್ಟ್ರದವರು ಅವತ್ತು ಒಪ್ಕೊಳ್ಳಿಲ್ಲ. ಅವತ್ತಿನಿಂದಲೂ ಕೂಡ ಈ ಮಹಾರಾಷ್ಟ್ರ ಗಡಿ ವಿವಾದ ದೊಡ್ಡ ಮಟ್ಟದಲ್ಲಿ ಬೆಳಗಾವಿ ಆಗಿರ್ಬೋದು, ನಾವು ನೋಡ್ತಾ ಇರ್ತೀವಿ. ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಬಂದಾಗ, ಬೆಳಗಾವಿ ಅಧಿವೇಶನಗಳು ಬಂದಾಗ ಮಹಾಮೇಳ ಮಾಡೋದಕ್ಕೆ ಬರ್ತಾರವರು. ಅನೇಕ ಬಾರಿ ಕರ್ನಾಟಕ ರಾಜ್ಯೋತ್ಸವ ಬಂದಾಗ ಅಲ್ಲಿಯೂ ಕೂಡ MESನವರಾಗಿರ್ಬೋದು, ಬೇರೆ ಬೇರೆ ಸಂಘಟನೆಯವರಾಗಿರ್ಬೋದು ಹೋರಾಟ ಮಾಡೋದಕ್ಕೂ ಪ್ರತಿಭಟನೆ ಮಾಡೋದಕ್ಕೆಲ್ಲ ಬರ್ತಾರೆ. ಬೆಳಗಾವಿ ಆಗಿರ್ಬೋದು, ಬೆಳಗಾವಿ ಗಡಿ ಭಾಗಗಳಲ್ಲಿ. ಇದೀಗ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಈ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದರೆ ಪುರಸ್ಕಾರ ಆಗುತ್ತೋ ತಿರಸ್ಕಾರ ಆಗುತ್ತೋ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ಕುತೂಹಲ ಇದೆ. ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಬೆಳಗಾವಿ ಜಿಲ್ಲೆಗೆ ಹೋಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಇದರ ಬಗ್ಗೆ ಒಂದು ರೀತಿಯಾದಂಥ ಟಕ್ಕರ್ ಕೊಡುವಂಥ ಪ್ರಯತ್ನವನ್ನು ಮಹಾರಾಷ್ಟ್ರದವರಿಗೆ ಮಾಡಿದರು. ಅದರ ಭಾಗವಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಕಾನೂನು ಹೋರಾಟದಲ್ಲಿ ಇದೀಗ ಟಕ್ಕರ್ ಕೊಡೋದಕ್ಕೆ ಕರ್ನಾಟಕವು ಕೂಡ ಸಿದ್ಧವಾಗಿರೋದು. ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಪರವಾಗಿ ನಿಶಾಂತ್ ಪಾಟೀಲ್ ವಾದವನ್ನು ಮಂಡನೆ ಮಾಡ್ತಾರೆ. ಈ ಅರ್ಜಿಯನ್ನು ತಿರಸ್ಕಾರ ಮಾಡಬೇಕು ಅನ್ನೋದು ಕರ್ನಾಟಕದ ವಾದ. ಅಂದರೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ಸಂಸತ್ತು ನಿರ್ಧಾರ ಮಾಡಬೇಕು. ಇದನ್ನು ಸಂಸತ್ತು ನಿರ್ಧಾರ ಮಾಡೋದು ಬಿಟ್ಟು ಕೋರ್ಟ್ನಲ್ಲಿ ಯಾಕೆ ವಿಚಾರಣೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರ್ಜಿಯ ವಿಚಾರಣೆ. ಮಹಾರಾಷ್ಟ್ರದವರು ಕೇಸ್ ಹಾಕಿದ್ದಕ್ಕೆ ಅವ್ರಿಗೆ ಯಾವುದೇ ಇದಿಲ್ಲ. ಜುರಿಸ್ಡಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಡಿಕ್ಷನ್ ಮೊದಲು ತೀರ್ಮಾನ ಆಗಬೇಕು. ವೆದರ್ ದೇ ಹ್ಯಾವ್ ಲೋಕಸ್ ಸ್ಟ್ಯಾಂಡಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಎಂಟೈಟಲ್ ಟು ಫೈಲ್ ಎ ಕೇಸ್ ಆರ್ ನಾಟ್ ಅನ್ನೋದು ಆಗಬೇಕು. ನಾವು ಒಳ್ಳೆ ಲಾಯರ್ ಇಟ್ಕೊಂಡು, ಬಿಕಾಸ್ ದೇರ್ ಇಸ್ ನೋ ಕೇಸ್. ಮಹಾರಾಷ್ಟ್ರದವರು ಕೇಸ್ ಹಾಕಿದ್ದಕ್ಕೆ ಅವ್ರಿಗೆ ಯಾವುದೇ ಇದಿಲ್ಲ. ಜುರಿಸ್ಡಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಡಿಕ್ಷನ್ ಮೊದಲು ತೀರ್ಮಾನ ಆಗಬೇಕು. ವೆದರ್ ದೇ ಹ್ಯಾವ್ ಲೋಕಸ್ ಸ್ಟ್ಯಾಂಡಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಎಂಟೈಟಲ್ ಟು ಫೈಲ್ ಎ ಕೇಸ್ ಆರ್ ನಾಟ್ ಅನ್ನೋದು ಆಗಬೇಕು. ನಾವು ಒಳ್ಳೆ ಲಾಯರ್ ಇಟ್ಕೊಂಡು, ಬಿಕಾಸ್ ದೇರ್ ಇಸ್ ನೋ ಕೇಸ್. ಮಹಾರಾಷ್ಟ್ರದವರು ಕೇಸ್ ಹಾಕಿದ್ದಕ್ಕೆ ಅವ್ರಿಗೆ ಯಾವುದೇ ಇದಿಲ್ಲ. ಜುರಿಸ್ಡಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಡಿಕ್ಷನ್ ಮೊದಲು ತೀರ್ಮಾನ ಆಗಬೇಕು. ವೆದರ್ ದೇ ಹ್ಯಾವ್ ಲೋಕಸ್ ಸ್ಟ್ಯಾಂಡಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಎಂಟೈಟಲ್ ಟು ಫೈಲ್ ಎ ಕೇಸ್ ಆರ್ ನಾಟ್ ಅನ್ನೋದು ಆಗಬೇಕು. ನಾವು ಒಳ್ಳೆ ಲಾಯರ್ ಇಟ್ಕೊಂಡು, ಬಿಕಾಸ್ ದೇರ್ ಇಸ್ ನೋ. ಈ ಬಗ್ಗೆ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರ ಆಗಿರುವಂಥ ಅಶೋಕ್ ಚಂದ್ರಗೆ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಅಶೋಕ್ ಚಂದ್ರಗೆ ಅವರಿಗೆ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆ? ನಮಸ್ಕಾರ. ಹೇಳಿ. ನಮಸ್ಕಾರ.
ಸರ್ 2004ರಲ್ಲಿ ಸಲ್ಲಿಕೆ ಮಾಡಿದಂಥ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬರ್ತಾ ಇದೆ. ಮಹಾರಾಷ್ಟ್ರ ಖ್ಯಾತೆ ಇದು ಅನೇಕ ವರ್ಷಗಳಿಂದ. ಹೌದು ಹೌದು ಹ್ಮ್ ಬರ್ತಾ ಇದೆ. ಈಗ 2004 ನಂತರ ಇನ್ನೂ ಅದು ಮೇಂಟೈನಬಿಲಿಟಿ ಮೇಲೆ ಹಿಯರಿಂಗ್ ಆಗಿಲ್ಲ. ಹ್ಮ್ 22 ವರ್ಷ ಆಯ್ತು ಈಗ. ಹ್ಮ್ ಅದು 2004ರಲ್ಲಿ ಆದ್ಮೇಲೆ ಮಹಾರಾಷ್ಟ್ರ ಅದನ್ನ ಸಾಕಷ್ಟು ಗಲಾಟೆ ಮಾಡಿಕೊಂಡು, ಯಾಕಂದ್ರೆ ಅದನ್ನ ಗಡಿವಾದವನ್ನ ಜೀವಂತಿದ ಸಲುವಾಗಿನ ಅವರು ಕೋರ್ಟ್ಗೆ ಹೋಗಿದ್ದು. ಹ್ಮ್ ಈ ಕೇಸ್ನಲ್ಲಿ ಮೊದಲನೇ ಪ್ರತಿವಾದಿ ಕೇಂದ್ರ ಸರ್ಕಾರ, ಎರಡನೇ ಪ್ರತಿವಾದಿ ಕರ್ನಾಟಕ ಸರ್ಕಾರ. ಹ್ಮ್ ಈ ವಿಷಯದಲ್ಲಿ ಈಗ ನಾವೆಲ್ಲ ಸರ್ಕಾರವನ್ನ ಸತತವಾಗಿ ಎಚ್ಚರಿಸಿದ ಮೇಲೆ ಕೆಲವೊಂದು ಕ್ರಮಗಳನ್ನ ಒಂದು 15 ದಿವಸದಲ್ಲಿ ತಗೊಂಡಿದ್ದಾರೆ. ಎಚ್ ಕೆ ಪಾಟೀಲ್ ಗಡಿ ಉಸ್ತುವಾರಿ ಸಚಿವರು, ನಮ್ಮ ಉಸ್ತುವಾರಿ ಸಚಿವರು ಹ್ಮ್ ತಗೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಆಮೇಲೆ ಸ್ವತಃ ಎಚ್ ಕೆ ಪಾಟೀಲ್ ಆಸಕ್ತಿ ವಹಿಸಿ ಈ ಕೇಸನ್ನು ಹೇಗೆ ಎದುರಿಸಬಹುದು ಅಂತ ಹೇಳಿ ಅವರು ಸಾಕಷ್ಟು ಅವ್ರ ನಡುವೆ ಸಾಕಷ್ಟು ಸಲ ಈಗ ಬೆಂಗಳೂರಲ್ಲಿ ಮೀಟಿಂಗ್ ಆಗಿದೆ. ಇವತ್ತು ಅಲ್ಲಿ ಹಿಯರಿಂಗ್ ಬರಬೇಕು. ಹಿಯರಿಂಗ್ ಬಂದ ಮೇಲೆ, ಯಾಕಂದ್ರೆ ನಮ್ಮ ಪ್ರಕಾರ ಸರ್ವೋನ್ನತ ನ್ಯಾಯಾಲಯಕ್ಕೆ ಗಡಿ ವಾದವನ್ನ ಇತ್ಯರ್ಥ ಮಾಡುವ ಅಧಿಕಾರ ಇಲ್ಲ. ಓಕೆ, ಇದು ಸಂಸತ್ತಿಗೆ ಮಾತ್ರ ಪರಮಾಧಿಕಾರ ಗಡಿ ವಿವಾದವನ್ನು ಇತ್ಯರ್ಥ ಮಾಡಲಿಕ್ಕೆ. ಸಂವಿಧಾನದ ನಿಯಮ 3ನೇ ಪ್ರಕಾರ, ವಿಧಿ ಪ್ರಕಾರ ಓನ್ಲಿ ಪಾರ್ಲಿಮೆಂಟ್ ಹ್ಯಾಸ್ ಪವರ್ಸ್ ಟು ಡಿಸೈಡ್ ಬಾರ್ಡರ್ ಡಿಸ್ಪ್ಯೂಟ್. ಹೌದಾ? ಅವರು ಅಂಡರ್ ಆರ್ಟಿಕಲ್ 131 ಪ್ರಕಾರ ಸುಪ್ರೀಂ ಕೋರ್ಟ್ಗೆ 2004ರಲ್ಲಿ ಹೋಗಿದ್ದಾರೆ. ಈಗ ಅದ್ರ ಮೇಲೆ ಹಿಯರಿಂಗ್ ಆಗಬೇಕು. ಯಾಕಂದ್ರೆ 1956 SRC ಆಕ್ಟ್ ಅವ್ರು ಚಾಲೆಂಜ್ ಮಾಡಿದ್ದಾರೆ. SRC ಆಕ್ಟ್ ಪಾರ್ಲಿಮೆಂಟ್ ನಲ್ಲಿ, ಅಂದ್ರೆ ರಾಜ್ಯ ಪುನರ್ರಚನಾ ಆಯೋಗ ಕಾನೂನು ಪಾರ್ಲಿಮೆಂಟ್ ನಲ್ಲೇ ಅದು ಅಂಗೀಕಾರ ಆಗಿದೆ. ಆ ಆಕ್ಟ್ ಅಂದ್ರೆ 14 ರಾಜ್ಯ, ಒಂದು ಕೇಂದ್ರ ಶಾಸಿತ ಪ್ರದೇಶಗಳು ರಚನೆ ಆಗ್ಯಾವ 56ರಲ್ಲಿ. ಅದನ್ನ ಮುಂಬೈ ಅಸೆಂಬ್ಲಿ ಇತ್ತವಾಗ, ಇನ್ನು ಮುಂಬೈ ಅಸೆಂಬ್ಲಿಗೂ ಅದನ್ನ ಎಕ್ಸೆಪ್ಟ್ ಮಾಡಿದ್ದಾರೆ ಆಕ್ಟ್. ಓಕೆ, ಹೀಗಾಗಿ ಈಗಿನ ಮಹಾರಾಷ್ಟ್ರ ಸರ್ಕಾರ ಅಂದ್ರೆ 2004ರಲ್ಲಿ ಅದನ್ನ ಚಾಲೆಂಜ್ ಮಾಡಿದೆ. ನಿಶ್ಚಿತವಾಗಿಯೂ ಅವ್ರ ಅರ್ಜಿ ತಿರಸ್ಕಾರ ಆಗ್ತದೆ, ಆಗಲೇಬೇಕು ನಮ್ಮ ವಾದ. ನಿನ್ನೆ ನಿಶಾಂತ್ ಪಾಟೀಲ್ ಅಂತ ಹಿರಿಯ ನ್ಯಾಯವಾದಿ, ಅಡ್ವೊಕೇಟ್ ಅಂಡ್ ರೆಕಾರ್ಡ್ ಅಂತ ನಿನ್ನೆ ನೇಮಕ ಮಾಡಿ ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ ಆದೇಶ ಹೊರಡಿಸಿದೆ. ಎಚ್ ಕೆ ಪಾಟೀಲ್ ನಾವು ಕೂಡ ಸಾಕಷ್ಟು ಚರ್ಚೆ ಮಾಡಿ ಆಸಕ್ತಿ ವಹಿಸಿ ಕಳೆದ ಅಕ್ಟೋಬರ್ ಇಂದ ಇಲ್ಲಿವರೆಗೂ ಅದರ ಕೇಸನ್ನ ಸಮರ್ಥವಾಗಿ ಎದುರಿಸುವ ದೃಷ್ಟಿಯಿಂದ ನಾವು ಅದಕ್ಕೆ ಕ್ರಮ ಕೈಗೊಂಡು ಇವತ್ತು ಹಿಯರಿಂಗ್ ನಲ್ಲಿ ಏನಾಗಬೇಕು ನೋಡ್ಬೇಕು. ಓಕೆ ಸರ್, ನೀವು ಹೇಳ್ತಾ ಇದ್ರಿ ರಾಜ್ಯಗಳ ಮರು ವಿಂಗಡಣಾ ಕಾಯ್ದೆ 1956 ಪ್ರಕಾರ ಕನ್ನಡ ಭಾಷೆಯನ್ನ ಮಾತನಾಡುವಂತ ಪ್ರದೇಶಗಳನ್ನು ಕರ್ನಾಟಕಕ್ಕೆ ಸೇರಿಸಲಾಯಿತು. ಬೆಳಗಾವಿ ಆಗಿರ್ಬೋದು, ಬೇರೆ ಬೇರೆ ಅವರು ಖಾನಾಪುರ, ಕಾರವಾರ ಎಲ್ಲ ಪ್ರದೇಶಗಳು ನಮ್ದು ಅಂತ ಹೇಳ್ತಾರೆ ಅವರು. ಬಟ್ ಏನಿದು ಅಂತ ಈಗ ನೋಡಿ, ಅವರು ಬೆಳಗಾವಿ ಸಹಿತ 865 ಹಳ್ಳಿ ಪಟ್ಟಣಗಳು ನಮಗೆ ಸೇರ್ಬೇಕು ಅಂತೇಳಿ ಅವರು ಮುಖ್ಯ ದಾವೆಯಲ್ಲಿ ಕೇಳಿದ್ದಾರೆ. ಹೌದಾ? ಈಗ 2 ಆಯೋಗ, ಅದು ಫಜಲ್ ಅಲಿ ಕಮಿಷನ್ ಅಂತ 56ರಲ್ಲಿ ನ್ಯಾಯಮೂರ್ತಿ ಫಜಲ್ ಅಲಿ ಆಯೋಗ ಕೊಟ್ಟದ್ರು, ಬೆಳಗಾವಿ ಕರ್ನಾಟಕದಂತ ಘೋಷಣೆ ಆಯ್ತು. 1966ರಲ್ಲಿ ಸ್ಥಾಪಿಸಿದಂತ ಮೆಹರ್ ಚಂದ್ ಮಹಾಜನ್ ಆಯೋಗನು ಕರ್ನಾಟಕದಂತ ಆಯ್ತು. ಆ ಮಹಾಜನ್ ಆಯೋಗ ಅದು ಕೇಂದ್ರ ಸರ್ಕಾರದಲ್ಲಿ 2070ರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಂಡಿಸಲ್ಪಟ್ಟು ಅದ್ರ ಬಗ್ಗೆ ಚರ್ಚೆನೇ ಆಗಲಿಲ್ಲ, ಯಾವ ನಿರ್ಧಾರ ಆಗಲಿಲ್ಲ. ನಮ್ಮ ಸರ್ಕಾರದ ಗಟ್ಟಿ ನಿಲುವು ಏನಂದ್ರೆ ಮಹಾಜನ ಆಯೋಗ ಅಂತಿಮ, ಮಹಾಜನ ಆಯೋಗ ಅಂತಿಮ. ಮತ್ತೆ ಇಲ್ಲಿ ಅಂದ್ರೆ ಯಥಾಸ್ಥಿತಿ ಮುಂದುವರಿಬೇಕಂದ್ರೆ ನಮ್ಮ ಸ್ಟ್ಯಾಂಡ್ ಇದೆ. ನಮ್ಮ ರಾಜ್ಯ ವಿಧಾನ ಮಂಡಲದಲ್ಲಿ ಸಾಕಷ್ಟು ಸಲ ಈ ಬಗ್ಗೆ ನಿರ್ಣಯ ಆಗಿ ಹೋಗಿದೆ. ಆದ್ರೆ ಅವರು ಮಹಾರಾಷ್ಟ್ರಿಗರು ಮೊಂಡವಾದ ಬೆಳಗಾವಿನೇ ಬೇಕು ಅಂತ ಕೂತಿದ್ದಾರೆ. ಈ ಕರ್ನಾಟಕದ 5 ಜಿಲ್ಲೆಗಳ 865 ಹಳ್ಳಿ ಪಟ್ಟಣಗಳು ಬೇಕಂತ ಹೇಳಿದ್ದಾರೆ. ಅದಕ್ಕೆ ನಾಯನ್ ಹೇಳ್ತಾ ಇದ್ದಾನೆ, ಪ್ರತಿವಾದಿ ನಂಬರ್ 1 ಯಾರು? ಕೇಂದ್ರ ಸರ್ಕಾರ. ಅವ್ರು ಸುಪ್ರೀಂ ಕೋರ್ಟ್ ಮುಂದೆ ಕ್ಲಾರಿಫೈ ಮಾಡಬೇಕು ಸ್ಟ್ಯಾಂಡ್. ಅವ್ರು ನಮ್ಮ 2 ಪ್ರತಿವಾದಿಗಳು ಅವ್ರು ಹೇಳಬೇಕು, ಆಲ್ರೆಡಿ ಇದು ಮುಗಿದು ಹೋಗಿದೆ, 2 ಆಯೋಗಗಳು ತೀರ್ಪು ಕೊಟ್ಟಿದೆ, ಇದು ಮಹಾರಾಷ್ಟ್ರದ ವಾದ ಮೊಂಡವಾದ ಅಂತ ಹೇಳ್ಬೇಕಾದವ್ರು ಯಾರು? ಕೇಂದ್ರ ಸರ್ಕಾರದವರು. ಕೇಂದ್ರ ಸರ್ಕಾರ ಹೇಳಬೇಕು. ಅದಕ್ಕೆ ನಾನು ಗಡಿ ಉಸ್ತುವಾರಿ ಸಚಿವರ ಜೊತೆ ಕಳೆದ 1 ಅಕ್ಟೋಬರ್ ಸಭೆ ಚರ್ಚೆ ಮಾಡಿದಾಗ ಇದನ್ನೇ ಹೇಳಿದ್ದೀನಿ, ನೀವು ಕೇಂದ್ರದಲ್ಲಿ ಆ ನಿಲುವು ಸ್ಪಷ್ಟ ಆಗಬೇಕು. ಕೇಂದ್ರ ಕಾನೂನು ಇಲಾಖೆ ಸಾಲಿಸಿಟರ್ ಜನರಲ್ ಹ್ಯಾಸ್ ಟು ಕ್ಲಾರಿಫೈ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ಎಸ್, ಒಂದು ವೇಳೆ ಮಹಾರಾಷ್ಟ್ರ ಸಲ್ಲಿಕೆ ಮಾಡಿರುವಂತ ಅರ್ಜಿ ಪುರಸ್ಕಾರ ಆದರೆ ಸುಪ್ರೀಂ ಕೋರ್ಟ್ ನಲ್ಲಿ ಪುರಸ್ಕಾರ ಆದ್ರೆ ಅದು ಬಹಳ ದೂರ, ಬಹಳ ದೀರ್ಘಾವಧಿ, ಇದು ಏನು ಪ್ರೊಸೀಡಿಂಗ್ಸ್ ಆಗ್ಬಿಡ್ತೈತೆ ಕಲಾಪಗಳು. ಅದ್ರ ಬಗ್ಗೆ ನಾವು ಸಾಕ್ಷ್ಯಾಧಾರ ಮಾತು ಮಾಡಬೇಕು, ABCದಿಂದ ಸ್ಟಾರ್ಟ್ ಆಗಬೇಕು. ಅದಕ್ಕೆ ನಮ್ದೇನಿದೆ, ಆರಂಭದ ಹಂತದಲ್ಲಿ ಅವರ ಅರ್ಜಿ ತಿರಸ್ಕಾರವಾಗ ಹಾಗೆ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ತಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸಬೇಕು ಅಂತ ನಮ್ಮ ಡಿಮಾಂಡ್ ಇದೆ. ಚಂದ್ರಿಕೆ ಅವರೇ, ಒಂದು ಪ್ರಶ್ನೆ ಇರೋದು, ಮಹಾಜನ್ ಆಯೋಗ ಮಾಡಿದವರು ಮಹಾರಾಷ್ಟ್ರದವ್ರು ಅದನ್ನು ಒಪ್ಕೊಳ್ಳೋಕೆ ಯಾಕೆ ತಯಾರಿಲ್ಲ ಅವರು? ಅದೇ ರೀ, ಅವಾಗ ಇಂದಿರಾ ಗಾಂಧಿ ಅವರು ಇದ್ರು, ಮಹಾರಾಷ್ಟ್ರದ ಒತ್ತಡದ ಮೇಲೆನೆ ಮಹಾಜನ್ ಆಯೋಗ ನೇಮಕ ಆಯ್ತು.
ಅವಾಗ ವಿ ಪಿ ನಾಯಕ್ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಇದ್ರು, ನಿಜಲಿಂಗಪ್ಪನವರು ಕರ್ನಾಟಕ ಚೀಫ್ ಮಿನಿಸ್ಟರ್ ಇದ್ರು. ಇಬ್ಬರು ನಡುವೆ ಒಪ್ಪಂದ ಆಯ್ತು ಇಂದಿರಾ ಗಾಂಧಿ ಮಧ್ಯಸ್ಥಿತಿಗೆ ಒಳಗ. ಮಹಾಜನ ಆಯೋಗ ಏನು ವರದಿ ಕೊಡ್ತದೆ, ಅದು ಎರಡೂ ರಾಜ್ಯಗಳು ಬದ್ಧವಾಗಿರ್ಬೇಕಂತ ಇಂದಿರಾ ಗಾಂಧಿ ಅವರು ಹೇಳಿದ್ರು. ನಮ್ಮವರು ಅದನ್ನು ಒಪ್ಕೊಂಡು ಬಂದ್ರು. 67 ಸೆಪ್ಟೆಂಬರ್ದಲ್ಲಿ ಮಹಾಜನ ಆಯೋಗ ವರದಿ ಕೊಟ್ಟಾಗ ಅದು ವರದಿ 3 ವರ್ಷ ಧೂಳು ತಿಂದು ಪಾರ್ಲಿಮೆಂಟ್ ಮುಂದೆ ಅದು ಮಂಡಿಸಲ್ಪಡ್ತು. ಯಾವಾಗ 70ರಲ್ಲಿ. ಅವಾಗ ಇಂದಿರಾ ಗಾಂಧಿ ಮನಸ್ಸು ಮಾಡಿದ್ರೆ ಅವಾಗ ನಮ್ಮ ಮಹಾಜನ ಆಯೋಗ ಜಾರಿ ಆಗಬಹುದಿತ್ತು. ಮಾಡ್ಲಿಲ್ಲ. ಮಹಾರಾಷ್ಟ್ರದವ್ರು ಯಾವಾಗಲೂ ಒಂದ್ ಚಟ ಹೇಳಿದ್ದಕ್ಕೆ ಯಾವಾಗ ಬದ್ದಿರೋದಿಲ್ಲ. ಅವ್ರು ತಿರುಗಿ ಬಿದ್ರು ನಮಗೆ, ಇಲ್ಲ ನಮ್ಮ ಬೆಳಗಾವಿ ಸಿಕ್ಕಿಲ್ಲ, ಇದು ನಮ್ದಲ್ಲ ಅಂತ ಹೇಳಿದ್ರೆ ಎಷ್ಟು ಆಯೋಗಪ್ಪ ನಿಮಗೆ? ಮೊದಲು 56 ಆತು, 66 ಆತು, ಆಮೇಲೆ 99ರಲ್ಲಿ ಎಲ್ಲಾ ಗಡಿ ಭಾಗದ ಎಲ್ಲಾ ಕ್ಷೇತ್ರಗಳಲ್ಲಿ ಮೊದಲು MES ಸೋತ್ ಹೋಯ್ತು. 99ರಿಂದ 99ರಲ್ಲಿ ಆಗಿದ್ದು. 57ನೇ ಎಲೆಕ್ಷನ್ ಇಂದ 7 ಮಂದಿ ಆರಿಸಿ ಬರ್ತಿದ್ರು ಅವ್ರು. 57ರಾಗ ಅಸೆಂಬ್ಲಿ ಎಲೆಕ್ಷನ್ ಆದಾಗ 7 ಜನ ಆರಿಸಿ ಬರ್ತಿದ್ರು. ಆಮೇಲೆ ಅದು 5ಕ್ಕೆ ಇಳಿತು, 2ಕ್ಕೆ ಇಳಿತು. ಕೊನೆಗೆ 99ರಲ್ಲಿ ಸಂಪೂರ್ಣವಾಗಿ 5 ಕ್ಷೇತ್ರದಲ್ಲಿ ಏಕೀಕರಣ ಸಮಿತಿ ಸೋತೋಯ್ತು. ಅವರಿಗೆ ಮಹಾರಾಷ್ಟ್ರದ ಒಂದು ಪ್ರಚೋದನೆ ಪ್ರೋತ್ಸಾಹದಿಂದ ಅವ್ರು ಬೆಳಗಾವಿಯಲ್ಲಿ ಶಿವಸೇನೆ ಇರ್ಬೋದು, MES ಇರ್ಬೋದು, ಅವ್ರಿಗೆ ಇಲ್ಲಿ ಡಾನ್ಸ್ ಮಾಡ್ತಾ ಇದಾರೆ ಇಲ್ಲಿ ಬೆಳಗಾವಿಯಲ್ಲಿ. ಅದನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ರಾಜಕಾರಣಿಗಳು ಮತಗಳ ಓಲೈಕೆ ಕಾರಣದಿಂದ ಆ ಜನರನ್ನ ಇನ್ನೂ ಪುಷ್ಟೀಕರಿಸ್ತಾ ಬಂದಾರ. ಒಂದು ಸಾಧಾರಣ ನಮ್ಮ ಕನ್ನಡ ಬೋರ್ಡ್ ಹಚ್ಚಲಿಕ್ಕೆ ಜತ್ ಅಕ್ಕಲ್ಕೋಟ್ ಸೋಲಾಪುರದಲ್ಲಿ ಅವಕಾಶ ಇಲ್ಲ. ಜತ್ತು ಅಕ್ಕಲ್ಕೋಟ್ ಸೋಲಾಪುರದಲ್ಲಿ. ಇಲ್ಲಿ ಬರ್ರಿ, ಇಲ್ಲಿ ಕನ್ನಡ ಬೋರ್ಡ್ ಹಚ್ಚಂತ ನಾವು ಹೇಳ್ಕೋಬೇಕು ನಮ್ಮ ಸರ್ಕಾರದ ವಿರುದ್ಧ ಇಲ್ಲಿ ಬೆಳಗಾವಿಯಲ್ಲಿ. ಇದಕ್ಕೆ ಕಾರಣ ಏನು? ನಮ್ಮ ರಾಜಕಾರಣಿಗಳು ಮತಗಳ ಓಲೈಕೆಗಾಗಿ ಅವ್ರನ್ನ ಯಾವಾಗಲೂ ಪ್ರೋತ್ಸಾಹಿಸುತ್ತಾರೆ. ಅವ್ರು ಬೇಕಾದ್ರೆ ಹಣ ಕೊಡ್ತಾರೆ, ಫಂಡ್ ಕೊಡ್ತಾರೆ. ಯಾಕಂದ್ರೆ 4 ಲಕ್ಷ ಓಟ್ ಇದೆ, ಮರಾಠಿ ಓಟ್ ಇಲ್ಲಿ. ಅದಕ್ಕೆ ಇದನ್ನ ಈ ಸಮಸ್ಯೆಗೆ ಬರೀ ನಮ್ಮ ಮಹಾರಾಷ್ಟ್ರ ಅಲ್ಲ, ನಮ್ಮವರು ನೀರು ಗೊಬ್ಬರ ಹಾಕಿ ಬೆಳೆಸಿದ್ದಾರೆ ಅಷ್ಟೇ. ಎಸ್ ಸರ್, ನೋಡೋಣ ಏನಾಗುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ. ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಚಂದ್ರಿಗೆ ಅವರೇ, ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು.